ಈ ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 30 ಕೋಟಿ ವೆಚ್ಚದಲ್ಲಿ ಪ್ರಬುದ್ಧ ಅಕಾಡೆಮಿ ಕಟ್ಟಿದ್ರು. ಅದು ಉದ್ಘಾಟನೆ ಆದ ಒಂದೇ ತಿಂಗಳಲ್ಲಿ ಛತ್ ಬಿತ್ತು. ಅದು ಆದ ಕೆಲವೇ ದಿವಸಗಳಲ್ಲಿ ಪಾರ್ಕಿಂಗ್ ಸೆಟ್ ಬಿತ್ತು. ಇದರಿಂದ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಆ ಒಂದು ಅಕಾಡೆಮಿ ಕಳಪೆ ಕಾಮಗಾರಿ ಆಗಿದೆ. ಹಾಗಾಗಿ ಆ ಕಳಪೆ ಕಾಮಗಾರಿಯ ಕುರಿತು ಕೂಡಲೇ ಸಿಬಿಐ ತನಿಖೆ ಒಪ್ಪಿಸಬೇಕು. ಅದರ ಜೊತೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಆರ್ಮಿ ವತಿಯಿಂದ ಮಾಡಿದ್ದಾರೆ ಆ ಎಲ್ಲ ಕಾಮಗಾರಿಗಳ ಕುರಿತು ಸಿಬಿಐ ತನಿಖೆ ಆಗ್ಬೇಕು. ಯಾಕಂದ್ರೆ ಲ್ಯಾಂಡ್ ಆರ್ಮಿ ಅಂದ್ರೆ ಲೂಟಿ ಆರ್ಮಿ ಆಗಿಬಿಟ್ಟಿದೆ. ಲ್ಯಾಂಡ್ ಆರ್ಮಿಯಿಂದ ಆಗಿರ್ತಕ್ಕಂಥ ಎಲ್ಲ ಕೆಲಸಗಳು ಕಳಪೆ ಆಗಿವೆ. ಈ ಆ ಲ್ಯಾಂಡ್ ಆರ್ಮಿಯಿಂದ ಕರ್ನಾಟಕ ಸರ್ಕಾರದಿಂದ KKIDಬಿಯಿಂದ ಬರ್ತಕ್ಕಂಥ ಕೆಲಸವನ್ನ ಲ್ಯಾಂಡ್ ಆರ್ಮಿಗೆ ಕೊಟ್ಟು ಕೆಲಸ ಮಾಡಿದ್ದೇನೆ. ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಕೆಲವರು ಜೇಬು ತುಂಬಿಸ್ಕೊಳ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕ ಆಗಿರ್ಬೋದು, ಜನಸಾಮಾನ್ಯ ತೆರಿಗೆ ತುಂಬತಕ್ಕಂಥವ್ರಿಗೆ ಯಾವುದೇ ಲಾಭ ಆಗ್ತಾ ಇಲ್ಲ, ಸರಿಯಾದ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ಪ್ರಬುದ್ಧ ಅಕಾಡೆಮಿಯ ಕಾಮಗಾರಿ ಕೂಡಲೇ ಸಿಬಿಐ ತನಿಖೆ ಮಾಡಬೇಕು. ಮತ್ತು ಅದರ ಜೊತೆಗೆ ಉಸ್ತುವಾರಿ ಸಚಿವರು ತಕ್ಷಣ ಆ ಪ್ರಬುದ್ಧ ಅಕಾಡೆಮಿ ನಿರ್ಮಾಣ ಮಾಡ್ಲಿಕ್ಕೆ ಯಾವ ರೀತಿ ಕಾಳಜಿ ವಹಿಸಿದ್ರು ಅದೇ ರೀತಿ ಈ ಭಾಗದಲ್ಲಿ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೂ ಕೂಡ ಅದೇ ಆಸಕ್ತಿ ವಹಿಸಿ ಕೂಡಲೇ ಸಿಬಿಐ ತನಿಖೆ ಮಾಡಿಸ್ಬೇಕು. ಮಾಡಿಸ್ತಾ ಇದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಕಲಬುರಗಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಯ ಗೃಹ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ಕೊಡ್ತಾ ಇದೀವಿ. ಆಗ್ಲಿ ಅಂತೇಳಿ ಇವತ್ತಿನ ದಿವಸ ಪ್ರಬುದ್ಧ ಅಕಾಡೆಮಿ ಅಂತೇಳಿ ನಿರ್ಮಾಣ ಮಾಡಿದ್ರು. ಅದಕ್ಕ ಇಲ್ಲಿಯ ಪ್ರಿಯಾಂಕ್ ಸಚಿವರು ಬಹಳ ಒಂದು ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರು. 30 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಅಂತ ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ಆ ಕಾಮಗಾರಿ ಮಾಡಿದಂತ ಏನು ಟೆಂಡರ್ ತಗೊಂಡು ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರು ಯಾವುದೇ ಒಂದು ಗುಣಮಟ್ಟದ ಕೆಲಸ ಮಾಡ್ಲಾರ್ದೇನೆ ಆ ಒಂದು ಕಟ್ಟಡದಲ್ಲೂ ಕೂಡ ಅವ್ಯವಹಾರ ಮಾಡಿ ಆ ಕಟ್ಟಡವನ್ನು ನಿರ್ಮಾಣ ಮಾಡ್ರ. ಮೊನ್ನೆನೆ ಓಪನಿಂಗ್ ಆದ ಕೂಡ ಒಂದ್ ತಿಂಗಳ ನಂತರ ಏನೋ ಒಳಗಿನ ಛತ್ ಬಿತ್ತು. ಇಡೀ ಎಲ್ಲರಲ್ಲೂ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿದೆ. ಇವತ್ತಿನ ದಿವಸ ನಾವು MS ಪಾಟೀಲ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾನ್ಯ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಕ್ಷಣ ಪ್ರಿಯಾಂಕ್ ಸಾಹೇಬ್ರೆ ಎಚ್ಚೆತ್ತುಕೊಂಡು ಆ ಒಂದು ಏನು ಕಾಮಗಾರಿ ಪ್ರಬುದ್ಧ ಅಕಾಡೆಮಿ ಕಾಮಗಾರಿ ಯಾರಿಗೆ ಕೊಟ್ಟಿದ್ರಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ.